ಹಾಯ್ ಹಲೋ, ನಾವು ಬೆಳಗ್ಗೆನೆ ಹೊರಟಿದ್ದು ಎಲ್ಲಿಗೆಪ್ಪ ಅಂದರೆ ನಾವು ಸಿಮ್ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಯಾವ ಸಿಮ್ ತೊಗೋಬೇಕು ಅಂತ ಗೆಸ್ ಮಾಡಿ ನಿಮಗೆ ಸಿಮ್ಮಿದು ಒಂದು ಒಳ್ಳೆ ಆಫರ್ ಹೇಳ್ತೀನಿ. ನಾವಿವತ್ತು ಬಂದಿದ್ದು BSNL ಆಫೀಸಿಗೆ. ಈ BSNL ಆಫೀಸ್ನಲ್ಲಿ ₹1 ಒಂದು ಸಿಮ್ ಕೊಡ್ತಾರಂತ ಕೇಳ್ಪಟ್ಟಿವಿ. ಸೊ ಅದಕ್ಕೆ ನಾವು ಮೂವರು ಓಡಿ ಬಂದ್ಬಿಟ್ಟು ವಿತ್ ಸಿಮ್ ತೊಗೊಳ್ಳೋಣ ಅಂತ. ಅವ್ರ ಹತ್ರ ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದೆ ಏನೇನಿದೆ ಅಂತ. 2GB per day ಇದೆ, ಮತ್ತು 1 month ಕಾಲ್ ಫ್ರೀ ಮಾತಾಡ್ಬೋದು, 100 SMS ನೀವು ಡೈಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದ. ಆ್ಯಕ್ಚುಲಿ ಸಿಮ್ಮು ಅರ್ಜೆಂಟಾಗಿ ನನಗೆ ಬೇಕಾಗಿತ್ತು, ಬಟ್ ಆತ ನೋಡಿದರೆ ನಮ್ಮ ರಾಮದೇ ಫಸ್ಟ್ ಮಾಡ್ದೆ. ಬಟ್ ನಮ್ಮ ರಾಮದೇನೋ ಸಿಮ್ ಆಯಿತು, ಬಟ್ ನಮ್ಮಿಬ್ಬರದು ಪ್ರಾಬ್ಲಮ್ ಬಂತು. ಅಸಲು ಸಿಮ್ಮೇ ನಮಗೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಣ್ಣ ನಮ್ಮಿಬ್ಬರದು ಅಂತ ಕೇಳಿದರೆ, ಇಲ್ಲಪ್ಪ ಬೆಳಗ್ಗೆಯಿಂದ ಮಾಡಿ ಸರ್ವರ್ ಬ್ಯುಸಿ ಆಗ್ಬಿಟ್ಟೈತೆ, ಮಧ್ಯಾಹ್ನ ಬರ್ರಿ ಅಂತ ಅಂದ. ಆಯಿತು ಬಿಡತ್ತು, ನಾವು ಸುಮ್ಮನೆ ಆದ್ವಿ. ತಗರಾಮ್, ನಿಂದೊಂದೇ ಆಗೈತಿ, ನಮ್ದು ಆಗೇ ಇಲ್ಲ. ನಮ್ದು ಹೆಂಗೋ ಮಧ್ಯಾಹ್ನ ಮೇಲೆ ಬರ್ರಿ ಅಂತ ಹೇಳಿದ್ನಲ್ಲ. ಸೊ ಹಂಗೆ ನಾವು ಸಿಟಿಯಾಗಿ ಹೋಗಿ ಸೆಲ್ಫಿ ಸ್ಟಿಕ್ ಥರ ಮತ್ತು ಹೋಗ್ತಾ ಇದ್ವಿ. ನಮಗೆ ದಾರಿಯಲ್ಲಿ ಫೋನ್ ಸಿಕ್ತು. ಅದನ್ನು ತಗೊಂಡ್ರೆ ಪೌಚು. ಆಮೇಲೆ ಗೊತ್ತಾಯಿತು ಪೌಚು ಅಂತ. ಎಲ್ಲ ಡಿಸಪಾಯಿಂಟ್ ಆಗಿ ಪೀಸ್ ಹಾಕಿ ಮತ್ತು ನಾವು ಇವಾಗ ನವರಂಗ ಶಾಪ್ ಹತ್ರ ಬಂದೀವಿ. ನಾವಿಲ್ಲಿ ನೋಡಿದ್ದು ಸೆಲ್ಫಿ ಸ್ಟಿಕ್. ಈ ಸೆಲ್ಫಿ ಸ್ಟಿಕ್ 7 ಇಂಚ್ ಐತಂತೆ, ಹೈಟ್ 7 ಇಂಚ್ ಬರುತ್ತೆ. ನಾವು ಇದನ್ನು ಚೆಕ್ ಮಾಡಿದ್ವಿ, ಹೇಗೆ ಬರುತ್ತೆ ಹೇಗಿಲ್ಲ ಅಂತ. ನನಗಂತೂ ಈ ಸೆಲ್ಫಿ ಸ್ಟಿಕ್ ತುಂಬ ಇಷ್ಟ ಆಯಿತು, ಬಟ್ ಇದು ಕ್ವಾಲಿಟಿ ಕೂಡ ಸ್ವಲ್ಪ ಚೆನ್ನಾಗಿತ್ತು. ಇದು ₹250 ನಮಗೆ ಸಿಕ್ತು. ಕೊನೆಗೂ ನಾವು ಸಿಮ್ ತಗೊಂಡು ಮೂವರು, ಕೊನೆಗೂ ಅಣ್ಣಂತ ಜಗಳಾಡಿ ಸಿಮ್ ಮೂವರಿಗೂ ಸಿಕ್ತು. ಈ ₹1 ಸಿಮ್ ಎಲ್ಲಿವರೆಗೆ ಇರ್ತದೆ ಗೊತ್ತಿಲ್ಲ, ನೀವು ಬಂದು ತಗೊಳ್ಳಿ. ಆಮೇಲೆ ನಾವು ಈ ಸಿಮ್ ತಗೊಂಡು ಹೋಗಿರೋದು ನನ್ನ ನಂಬರಿಗೆ ಯೂಟ್ಯೂಬ್ ಚಾನಲ್ ನೇಮು ಮತ್ತು Instagram ID-ನ ಹಾಕ್ಸೋಕೆ ಹೋಗಿದ್ದೆ. ನೋಡಿ ಹೇಗೆ ಕಾಣ್ತಾ ಇದೆ, ರಾಕ್ ರಘು ವ್ಲಾಗ್ಸ್ ಅಂತ, ಮತ್ತು ರಘು HD05 ಅಂತ Instagram ID ಇದೆ. ನೀವು ಕೂಡ ಫಾಲೋ ಆಗಿಬಿಡಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಈಗ ನಾವು ಇವೆರಡಕ್ಕೂ ಹಾಕ್ಸಿದ್ದಕ್ಕೆ ಅಣ್ಣ ನಮಗೆ ₹150 ಕೇಳಿದೆ. ನಾನು ನೋಡಿದ್ರೆ ₹70 ಕೊಟ್ಟು ವಾಪಸ್ ಬಂದೆ. ನಮ್ಮ ಬಳ್ಳಾರಿಗೆ ಗಂಗಾವತಿ ಪ್ರಾಣೇಶ್ ಬಂದ ಅಂತ ಮತ್ತೆ ನಾವು ಅಲ್ಲಿ ಗಂಗಾವತಿ ಪ್ರಾಣೇಶ್ನ ನೋಡೋಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಗಂಗಾವತಿ ಪ್ರಾಣೇಶ್ ಅವರು ಕುಂತಿದ್ರು, ಬೇರೆಯವ್ರ ಭಾಷಣ ಮಾಡ್ತಿದ್ರು. ನಾವು ಅವ್ರ ಭಾಷಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ, ಯಾವಾಗ ಮಾಡ್ತಾರ ಅಂತ. ಕೊನೆಗೂ ಅವರು ಭಾಷಣಕ್ಕೆ ಬಂದೇ ಬಿಟ್ರು. ನೋಡಿ ಏನು ಹೇಳ್ತಿದ್ದಾರೆ ಅಂತ ನೀವೇ ಕೇಳಿ. ನೀವು ಭಾಷಣ ಕಲಿಸ್ಬೇಕಾಗಿಲ್ರಿ, ನೀವು ಸ್ಪೀಕಿಂಗ್ ಕೋರ್ಸ್ ಶುರು ಮಾಡಿ ಸರ್ ಅಂತಾರೆ. ನಮಗೆ ಭಾಷಣ ಕಲಿಸಿದ್ರೆ ಬರೋದಲ್ಲ, ತಲೆಯಾಗ ತುಂಬಿಕೊಳ್ರಿ, ಬಾಯಾಗ ತಾನೇ ಬರುತ್ತೆ. ಇಲ್ಲಿಕ್ರೆ ಬೈಯಾಕ ಶಬ್ದಲ್ಲಿ ಹೆಣ್ಮಕ್ಳು ನೋಡ್ರಿ, ಅವರೆಲ್ಲ ಸುದ್ದಿ ಕಲೆಕ್ಟ್ ಮಾಡ್ತಾರೆ. ಕೇಳಿ ಹೆಂಗೆ ಪಟ್ಟ ಬೇಕಾದ ನಾನೇ ಏನು ಮಾತಾಡಿ ಬೈತಿರ್ತಾರೆ. ಗಂಡ ಏನು ನೀನೇ ಗೊತ್ತು ಸಾಕು, MA ಪ್ರೊಫೆಸರ್ ಇರ್ತಾನೆ ಅವ, ಈಗ SLC ಫೇಲ್ ಆಗಿರ್ತಾಳೆ ಹೇಳ್ತಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ರೀ ಅಂತಿರ್ತಾಳೆ ಪಾಪ. ಕಾರಣ ಏನು, ಕಾನ್ಫಿಡೆನ್ಸ್ ಹಾಕಿ ಅನುಭವ ಜಾಸ್ತಿ ಇರ್ತದೆ. ಹಾಲಿನವ್ರ ಜೊತೆಗೆ ಹೆಂಗೆ ಮಾಡಬೇಕು, ಮೊಸರಿನವ್ರ ಜೊತೆಗೆ ಹೆಂಗೆ ಮಾತಾಡಬೇಕು, ಬಿಲ್ ಕಟ್ಟೋರ ಜೊತೆಗೆ ಹೆಂಗೆ ಮಾತಾಡಬೇಕು, ಅದ್ರಾಗ ಅಂಗಡಿ ಹೇಳಿದರೆ ಪ್ರಾಣೇಶ್ವರ್ ಮಾತಾಡ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಅವರು ಆ ರೀತಿ ಮಾತಾಡ್ತಾರೆ, ಹಂಗೆ ನಗಿಸ್ತಾರೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್.